ರಾಜ್ಯದ ಕೋಟಿ ಕೋಟಿ ಜನರ ಪ್ರಾರ್ಥನೆ ಇವತ್ತು ಫಲ ಕೊಡ್ತು. 20 ಗಂಟೆಗಳ ಒಂದು ಹೋರಾಟದ ನಂತರ ಕೊನೆಗೂ ಸಾತ್ವಿಕ ಚಿರಂಜೀವಿಯಾಗಿ ಹೊರಬಂದಿದ್ದಾನೆ. ಲಚ್ಚಾಣ ಗ್ರಾಮದಲ್ಲಿ ಆಪರೇಷನ್ ಸಾತ್ವಿಕ್ ಇವತ್ತು ಸಕ್ಸಸ್ ಆಯಿತು. 20 ಗಂಟೆಗಳ ಕಾಲ ಕೈ ಕಾಲು ಆಡಿಸದೇ ಇದ್ದಂತಹ ಸಾತ್ವಿಕ್ ಹೊರಬಂದ ಮೇಲೆ ಗೆಲುವಿನ ಅದೇ ನಗೆಯನ್ನ ಬೀರಿದಾನೆ. 20 ಅಡಿ ಉಲ್ಟಾ ಬಿದ್ರೂ ಕೂಡ 20 ಅಡಿ ಕೆಳಗೆ, ಅದು ಕೂಡ ತಲೆ ಕೆಳಗಾಗಿ ಉಲ್ಟಾ ಬಿದ್ರು. ತಲೆಯಲ್ಲಿ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ. ಅದೇ ರೀತಿಯಾಗಿ ಕೈ ಕಾಲಿಗೆ ಸಣ್ಣ ತರಚಿರುವಂತಹ ಗಾಯ ಬಿಟ್ಟರೆ ಸಾತ್ವಿಕ್ ಫುಲ್ ಸೇಫ್ ಆಗಿದ್ದಾನೆ. ಅದೇ ರೀತಿಯಾಗಿ ಸಾತ್ವಿಕ್ನ ಧೈರ್ಯ ನೋಡಿ ಇಂಡಿ ಆಸ್ಪತ್ರೆಯ ವೈದ್ಯರೇ ಶಾಕ್ ಆಗಿ ಹೋಗಿದ್ದಾರೆ. ಯಾವುದಕ್ಕೂ ಇರಲಿ ಅಂತ ಸಿಟಿ ಸ್ಕ್ಯಾನ್ ಕೂಡ ಮಾಡಿಸೋದಕ್ಕೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಸಾತ್ವಿಕ್ನನ್ನ ಶಿಫ್ಟ್ ಮಾಡಲಾಗಿದೆ. 2 ದಿನಗಳ ಕಾಲ ವಿಜಯಪುರ ಆಸ್ಪತ್ರೆಯಲ್ಲೇ ಮಗುವಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತೆ. ವೈದ್ಯರ ಒಂದು ನಿಗಾದಲ್ಲಿ ಮಗುವನ್ನ ಇರಿಸಲಾಗುತ್ತೆ. ಜೋರಾಗಿ ಮಾತಾಡ. ಅಕ್ಕನ ಆಟ ಆಡ್ಲಾಗತ್ತಿದ್ರವ ನಾ ಅಕ್ಕಿ ಹುಡ್ಲಕತ್ತಿದ್ರಿ ಜರ. ಹಿಂಗಾಗಿ ಬರೇ ಒಳಗೋಗಿ ಮಿಕ್ಸರ್ ಚಾಚಾ ತೊಗೊಂಬರಟಿಗೆ ಕಡುಗೆ ನೋಡಿ. ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮುಂದ ಇವ್ರ ಅಜ್ಜ ಬಂದ್ರಿ ಹೊಲದ ಕಡೆದು ಸಾತ್ವಿಕ್ ಎಲ್ಲ ನಂತರದ್ರು ನಿಮ್ ಕಡೆ ಬಂದಿಲ್ರಿ ಅಂತ. ಬಂದಿಲ್ಲ ಅಂತಂದ್ರಿ. ನನ್ನ ಎಲ್ಲ ಕಡೆ ಹೊಲ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ ಎಲ್ಲಿ ಕಾಣಿಸ್ಲೇ ಇಲ್ಲ. ನನ್ನ ಇವ್ರ ಪಪ್ಪ ಹೋದ್ರಿ ಕೇಳಾರ ಹಿನೇಗೆ 10 ದವಾಜ್ ಕೇಳಿಸೋದ ಅಂತಂದ್ರೆ ನನ್ನ ಹಿಂದಿಗಡೆ ಅವ್ರ ಪಪ್ಪ ನಿನ್ನೆ ಇದು ಬೀಳುಕಿತ್ತ ಮೊದಲು ಎಲ್ಲಿತ್ತು? ನನ್ನ ಬಲ್ಲಿ ಆಟ ಆಡ್ಲಾಗತ್ತಿದ್ರವ ಅನ್ನ ಹಾಲ ಉಳಿಸಿದ್ರು ಉಳಿಸಿ ಚಪ್ಪಲ್ ಹಾಕಿದ್ರು ಕಾಲಾಗ. ಜೋರಾಗಿ ಮಾತಾಡ. ಅಕ್ಕನ ಆಟ ಆಡ್ಲಾಗತ್ತಿದ್ರವ ನಾ ಅಕ್ಕಿ ಹುಡ್ಲಕತ್ತಿದ್ರಿ ಜರ. ಹಿಂಗಾಗಿ ಬರೇ ಒಳಗೋಗಿ ಮಿಕ್ಸರ್ ಚಾಚಾ ತೊಗೊಂಬರಟಿಗೆ ಕಡುಗೆ ನೋಡಿ. ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮುಂದ ಇವ್ರ ಅಜ್ಜ ಬಂದ್ರಿ ಹೊಲದ ಕಡೆದು ಸಾತ್ವಿಕ್ ಎಲ್ಲ ನಂತರದ್ರು ನಿಮ್ ಕಡೆ ಬಂದಿಲ್ರಿ ಅಂತ. ಇಲ್ಲ ನಮ್ ಕಡೆ ಬಂದಿಲ್ಲ ಅಂತಂದ್ರಿ. ನನ್ನ ಎಲ್ಲ ಕಡೆ ಹೊಲ್ದಾಗ ರೋಡ್ ಕಡೆ ಎಲ್ಲ ನೋಡಿದವ್ರಿ ಎಲ್ಲಿ ಕಾಣಿಸ್ಲಿ. ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತಹ ಸಾತ್ವಿಕನ ಬಹಳಷ್ಟು ಸುರಕ್ಷಿತವಾಗಿ ಈಗ ತೆಗೆದಿರುವಂಥದ್ದು ಮತ್ತು ಆತನನ್ನ ತಾಲೂಕಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿತ್ತು. ಈಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ತಾಲೂಕಿನ ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮಗು ಕೊಳವೆಯಲ್ಲಿ ಬಾವಿಯಲ್ಲಿ ಬಿದ್ದಿತ್ತು, ಬಹಳಷ್ಟು ಸುರಕ್ಷಿತ ತೆಗೆದು ತಮ್ಮ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹೇಳಿ ಮೇಡಮ್, ಏನು ಹೇಳ್ತೀರಿ? ಖುಷಿ ಆಗ್ತೈತೆ, ಯಾಕಂದರೆ ಕೊಳವೆ ಬಾವಿಯಲ್ಲಿ 14 ತಾಸು ಮಗು ಇದ್ದು ಜೀವಂತವಾಗಿ ನಗುತ್ತಾ ಅದು ನಾವೆಲ್ಲ ತಗೊಂಡು ಬಂದ್ವಿ. ನಮಗೆ ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಟೀಮು, ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಆಫೀಸರ್ಸು ಅದೆಲ್ಲ ಚೆನ್ನಾಗಿ ಎಲ್ಲರೂ ಕೋಆರ್ಡಿನೇಷನ್ ಮಾಡಿದ್ವಿ ನಮಗೆ. ಹೀಗಾಗಿ ಎಲ್ಲನೂ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಮತ್ತು ನಮ್ಮ ತಾಲೂಕು ಆಫೀಸರ್ಸು ಎಲ್ಲರೂ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿ ಆ ಮಗುನ ನಾವು ಇವತ್ತು ಉಳಿಸಿದ್ದೀವಿ. ಮತ್ತು ಅಲ್ಲಿ ಪ್ರಕಾರ ಲಚ್ಚಾನ ದೇವ್ರದ ಒಂದು ಇದು ಅಂತ ಹೇಳ್ತಾರೆ, ಸಿದ್ಧಲಿಂಗ ಮಹಾರಾಜರದ ಆಶೀರ್ವಾದ ಅಂತ, ಅದನ್ನೂ ಇರ್ಬೋದು. ಅದಕ್ಕೆ ವಿ ಆರ್ ಹ್ಯಾಪಿ ವಿತ್ ದಟ್ ಸಿಚುವೇಶನ್. ಮೇಡಮ್, ಈಗ ಮಗು ಹೊರಗಡೆ ಬಂದಮೇಲೆ ಮಗುವಿನ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಮಗು ಹೊರಗೆ ಬಂದ ತಕ್ಷಣ ಮಗು ಅಳ್ತಾನೆ ಇತ್ತು, ಆದರೆ ಕ್ರಾಯ್ ಇತ್ತು ಮಗುಗೆ. ಅದು ಮಗುವಿನ ಹಾಗಿರಲಿಲ್ಲ, ಕ್ರಾಯ್ ಇತ್ತು, ಅಳ್ತಾ ಇತ್ತು. ಹಾಗೆ ಮಗುನ ತಗೊಂಡು ಬಂದ್ವಿ. ತಗೊಂಡು ಬಂದು ನಾವು ಆಂಬ್ಯುಲೆನ್ಸ್ ಹಾಕಿ ಇಮಿಡಿಯೇಟ್ ಆಗಿ ನಾವು ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ವಿ. ಮಗುನ ಮೈಯೆಲ್ಲ ಸ್ವಚ್ಛಾಗಿ ಓಡಿಸಿದ್ವಿ, ಮಣ್ಣೆಲ್ಲ ಹಾಕಿತ್ತು. ಅದಾದಮೇಲೆ ಶುಗರ್ ಚೆಕ್ ಮಾಡಿದ್ವಿ, ಶುಗರು ನಾರ್ಮಲ್ ಇತ್ತು. ಸೊ ನಮಗೂ ರಿಲ್ಯಾಕ್ಸ್ ಆಯಿತು. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ತಂದ ತಕ್ಷಣ ಮುಂದಿನ ಟ್ರೀಟ್ಮೆಂಟ್ ನಾವು ಹಾಕಿದ್ವಿ. ಈಗ ಸದ್ಯ ಆತನನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ರೆ ಹೇಗೆ ಅಂತ? ಹೌದು, ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ವಿ. ಅವನ್ನೆಲ್ಲ ನಾರ್ಮಲ್ ಆಗಿದ್ದಾವೆ, ಅವನೇನು ತೊಂದರೆ ಇಲ್ಲ. ಅದರ ಒಂದು ಇಶ್ಯೂ ಅಂದರೆ ಏನು, ಚಿಕ್ಕ ಮಗು ಇದೆ, 1.5 ವರ್ಷದ ಮಗು ಇದೆ. ಅದು 14 ತಾಸು ತಲೆ ಕೆಳಗೆ ಮಾಡಿರೋದ್ರಿಂದ ಯಾವುದಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಮಗೆ ಸಂಶಯ ಬಂತು. ಅದಕ್ಕೋಸ್ಕರ ಕಳಿಸಿದ್ದೀವಿ. ಅದಕ್ಕೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿದ್ರೆ ನಮ್ಮದು ಒಂದು ರೀತಿ ಒಳ್ಳೇದಾಗುತ್ತೆ ಅಂತ. ಇದಿಷ್ಟು ಏನಂದ್ರೆ ತಾಲೂಕಿನಲ್ಲಿರುವಂತಹ ವೈದ್ಯಾಧಿಕಾರಿಗಳ ಮಾತಾಗಿರುವಂಥದ್ದು. ಈಗಾಗಲೇ ಸಾತ್ವಿಕನನ್ನ ಇಂಡಿ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು. ಸಾತ್ವಿಕ್ ಕೂಡ ಸಾಕಷ್ಟು ಆರಾಮಾಗಿದ್ದಾನೆ ಅಂತ ಹೇಳಿ TV5 ಒಂದಿಗೆ ತಮ್ಮ ಮಾತನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ವಿಜಯಪುರ.
ನಿರಂತರ 18 ತಾಸುಗಳಲ್ಲಿ ಏನು ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತಹ ಸಾತ್ವಿಕ್ ಅನ್ನೋ ಮಗುವನ್ನ ತೆಗಿಲಿಕ್ಕೆ SDRF ತಂಡ ಕೂಡ ಸಾಕಷ್ಟು ಹರಸಾಹಸವನ್ನ ಮಾಡ್ತು. ಇದರ ಜೊತೆಯಾಗಿ NDRF ಮತ್ತು ಅಗ್ನಿಶಾಮಕದವರು ಸಹ ಕೈ ಜೋಡಿಸಿದ್ರು. ಇನ್ನು SDRF ತಂಡ ನಿರಂತರವಾಗಿ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಆಗ ಮಗುವನ್ನು ಕೂಡ ಬಹಳಷ್ಟು ಸುರಕ್ಷತೆಯಿಂದ ಹೊರತೆಗೆಯಲಾಗಿದೆ. ಈಗ ಮಗುವನ್ನ ಇಂಡಿಯಾ ತಾಲೂಕು ಆಸ್ಪತ್ರೆಗೆ ಕಳಿಸಲಾಗಿದೆ. ಈಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಅಧಿಕಾರಿ ಶ್ರೀಶೈಲ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿರಂತರವಾಗಿ 18 ತಾಸುಗಳ ಕೆಲಸ ಮಾಡಿದ್ರಿ, ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ತಂದಿದೆ ಈ ಕೆಲಸ ಅಂತ? ಸರ್, ಮೊದಲಿಗೆ ನಾನು ಈ ಜನತೆಗೆ ಧನ್ಯವಾದ ಸಲ್ಲಿಸ್ತೀನಿ. ಇವರು ತುಂಬ ಸಪೋರ್ಟಿವ್ ಆಗಿ ತಮ್ಮ ಊರಿನ ಮಗುವನ್ನ ಅವ್ರ ಪ್ರಾಣಕ್ಕಿಂತ ಜಾಸ್ತಿಯಾಗಿ ಕಾಪಾಡಿದ್ದಾರೆ. ಹಾಗೆ ನನ್ನ SDRF ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಎಲ್ಲ ಕಲಬುರಗಿ ಹಾಗೂ ಬೆಳಗಾವಿ ಎರಡೂ ಟೀಮ್ಗಳು ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತಿನ ಬೆಳಗ್ಗೆ ಇಲ್ಲಿವರೆಗೂ ಸತತ ಕಾರ್ಯಾಚರಣೆಯಲ್ಲಿ ತೊಡಗಿ ಯಾವುದೇ ರೀತಿಯ ಅಡೆತಡೆ ಹಿಡಿದಿದೆ ಆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಹೊರತೆಗೆದಿದ್ದಾರೆ. ಆ ಮಗು ಆಯುಷ್ಯ ತುಂಬ ಗಟ್ಟಿ ಇತ್ತು. ಆ ದೇವರಲ್ಲಿ ಅವನ ಆಯುಷ್ಯ ಇನ್ನೂ ಚೆನ್ನಾಗಿರೋದು ಬೇಡ್ತಾ ನಮ್ಮ ಎಲ್ಲ ಟೀಮಿಗೂ ಹಾಗೂ ನನ್ನ ಮೇಲಾಧಿಕಾರಿಗಳು ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ನಿರಂತರವಾಗಿ ನೋಡ್ತಾ ಇದ್ವಿ ನಾವು ಕೂಡ, ಮಗು ಒಳಗಡೆ ಸ್ವಲ್ಪ ಹೊತ್ತು ನಿಮಗೆ ಮಾಹಿತಿ ಸಿಗ್ತಿರ್ಲಿಲ್ಲ, ಅವಾಗೆಲ್ಲ ಹೇಗೆ ಅನಿಸ್ತಾ ಇತ್ತು ಅಂತ? ಸರ್, ತುಂಬ ಕಾಂಪ್ಲಿಕೇಟೆಡ್ ಇತ್ತು. ಯಾಕಂದರೆ 16 ಫೀಟು ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು. ನಾವು ಒಂದು 12 ಫೀಟ್ ತೆಗೆದಾಗ ಬಂಡೆಗಲ್ಲ ಇತ್ತು. ಬಂಡೆಗಲ್ಲ ಅಂದರೆ ಅದು ಅಂಥ ಬಂಡೆಗಲ್ಲ, ತುಂಬ ಸ್ಟ್ರಾಂಗ್ ಇರುತ್ತೆ ಬಂಡೆಗಲ್ಲು. ಅದು ಸ್ವಲ್ಪ ಕಾರ್ಯಾಚರಣೆ ಪ್ರಗತಿಯನ್ನು ಸ್ಲೋ ಆಗಿ ಮಾಡಿಬಿಡ್ತು. ಆ ಬಂಡೆಗಳನ್ನು ತೆಗೆದು ಆ ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದು ಅದಕ್ಕೆ ಮರುಜೀವ ಕೊಡಬೇಕಾದ್ರೆ ನಮ್ಮ ಎಲ್ಲ ಟೀಮು ಸತತವಾಗಿ ಪ್ರಯತ್ನದಿಂದ ಈ ಯಶಸ್ಸು ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಇದೇ ರೀತಿ ಆಗಿರ್ಬೋದು, ಸಾಕಷ್ಟು ರೈತರ ಜಮೀನಲ್ಲಿ ಇಂತಹ ಘಟನೆಗಳಾಗುವಂತ ಇರುತ್ತೆ, ಮತ್ತು ಬೋರ್ವೆಲ್ನ ಹೊಡಿಸಿ ಹಾಗೆ ಬಿಡ್ತಿರ್ತಾರೆ. ಅದ್ರ ಬಗ್ಗೆ ರೈತರಿಗೆ ಅಥವಾ ಈ ರೀತಿ ಆಗದೆ ಇರೋ ಘಟನೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ದಯವಿಟ್ಟು ರೈತರಿಗೆ ಅಷ್ಟೇ ಅಲ್ಲ, ಕೊಳವೆ ಬಾವಿಯನ್ನು ಯಾರು ಕೊರಿತಾರ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಎಲ್ಲರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ನನ್ನ ಮನೆಯಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಇರ್ತಾರೆ. ಸುರಕ್ಷಾ ದೃಷ್ಟಿಯಿಂದ ಕೊರೋದು ನಿಮಗೇನಾದರೂ ಅದರಿಂದ ಲಾಭ ಅಥವಾ ನಷ್ಟ ಆಯಿತು ಅಂದ್ರೆ ಅದನ್ನು ಕ್ಲೀನಾಗಿ ಮುಚ್ಚಿಬಿಡಿ. ಕೊಳವೆ ಬಾವಿಗೆ ಒಂದು 70-80 ಸಾವಿರ ಖರ್ಚು ಮಾಡ್ತಾರೆ, ಇನ್ನು 1,000 ರೂಪಾಯಿ ಮ್ಯಾಲೆ ಕ್ಲೀನಾಗಿ ಮುಚ್ಚಲಿಕ್ಕೆ ಅದೇನು ದೊಡ್ಡ ವಿಷಯ ಇಲ್ಲ. ಈಗ ನೋಡಿ, ಆ ಮಗು ಆ ತಾಯಿ ಆಕ್ರಂದನ, ಆ ತಂದೆ ಆಕ್ರಂದನ ನೋಡಿದರೆ ಇಡೀ ಊರೇ ಆಕ್ರಂದನ ಪಡಿತು. ಒಂದು ಮೇಲೆ ಸುರಕ್ಷಾ ದೃಷ್ಟಿಯಿಂದ ಕವರ್ ಮಾಡದೇ ಇರೋ ಕಾರಣದಿಂದ ಇವತ್ತು ಇಷ್ಟೊಂದು ಹರಸಾಹಸ ಪಡಬೇಕು. ಅದಕ್ಕೂ ದಯವಿಟ್ಟು ಜನತೆಯಲ್ಲಿ ಹೃದಯಪೂರ್ವಕವಾಗಿ ಹಾಗೂ ವಿನಮ್ರತೆಯಿಂದ ಕೇಳ್ಕೊಳ್ತೀವಿ. ನೀವು ಕೂಡ ಸಮಾಜದಲ್ಲಿದ್ದರೆ ಸಾಮಾಜಿಕ ಜವಾಬ್ದಾರಿಗಳನ್ನು ತಗೊಳ್ಳಿ. ನಿಮ್ಮ ಮನೆತನಕ್ಕೆ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗದ ರೀತಿಯಿಂದ ಈ ಕಾರ್ಯಗಳನ್ನ ನೆರವೇರಿಸಿ ಅಂತ ಹೇಳಿಸ್ಬೋದು. ಇದಿಷ್ಟು ಅನ್ನದೇ SDRದ ಅಧಿಕಾರಿ ಆಗಿರುವಂತಹ ಶ್ರೀಶೈಲ್ ಅವರ ಮಾತಾಗಿರುವಂಥದ್ದು. ಮತ್ತು ಈಗ ಏನು ಸಾತ್ವಿಕನ ತೆಗೆದಿರೋದ್ರಿಂದಾಗಿ ನಮಗೂ ಕೂಡ ಅಷ್ಟೇ ಖುಷಿಯನ್ನ ತಂದಿದೆ ಅಂತ ಹೇಳಿ TV5 ಒಂದಿಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ವಿಜಯಪುರ.